ನಂಜನಗೂಡು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣ ಮಾಡಿರುವ ಸುಮಾರು 1 ಕೋಟಿ ವೆಚ್ಚದಲ್ಲಿ 4 ಕೊಠಡಿಗಳು ಮತ್ತು 3 ಶೌಚಾಲಯ ಕಟ್ಟಡ ಉದ್ಘಾಟನೆ ಮಾಡಲು ಬಂದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಶೌಚಾಲಯದ ಕಳಪೆ ಕಾಮಗಾರಿ ನೋಡಿ ಶಾಕ್ ಆದ ಘಟನೆ ಇಂದು ನಡೆಯಿತು. ಟೇಪ್ ಕತ್ತರಿಸಿದ ಬಳಿಕ ಪರಿಶೀಲನೆ ನಡೆಸಿದ ಶಾಸಕರು ಶೌಚಾಲಯಕ್ಕೆ ಅಳವಡಿಸಿರುವ ವಸ್ತುಗಳು ಕ್ವಾಲಿಟಿ ಇಲ್ಲ, ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಲಾಗಿದೆ, ಸರಿಯಾಗಿ ಕೆಲಸ ಮಾಡದೆ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ದೀರಾ, ಏನ್ರಿ ಇದು ಕಾಮಗಾರಿ, ಇಂತಹ ಕಾಮಗಾರಿಗೆ ಟೇಪ್ ಕಟ್ ಮಾಡಲು ಏಕೆ ಕರೆದಿದ್ರಿ ಎಂದು ಅಧಿಕಾರಿಗಳನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ಗುಣಮಟ್ಟದ ವಸ್ತುಗಳನ್ನು ಅಳವಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಾಸಕರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಸಂಜೆ ಒಳಗೆ ಮುಗಿಬೇಕಿದ್ದ ಕೆಲಸ ಇದು ನಡ್ತೀರ ಸೇರ್ಕೊಂಡಿಲ್ಲ. ಕೆಲಸ ತಗೊಂಡ್ರೆ ಏನ್ ಅನ್ಕೊಂಡ್ಬಿಟ್ಟಿರಲ್ಲ ಇಲ್ಲಿ ಇಷ್ಟ ಬಂದಾಗ ಇಲ್ಲಿ ಐವಾಶ್ ಮಾಡ್ಕೋಬೇಕಾಗಿ. ಏನಿದು ವರ್ಕ್ ಇದು ಅಷ್ಟು ಗೊತ್ತಾಗಲ್ವಾ? ನೀವೇನ್ರಿ ಮಾಡ್ತಾ ಇದ್ರಿ? ಏನ್ ಮಾಡ್ಸೋದು? ಇವತ್ತು ಸಂಜೆ ಒಳಗೆ ಕಂಪ್ಲೀಟ್ ಆಗ್ಬೇಕಿದು. ಕಂಪ್ಲೀಟ್ ಆಗಿ ಫೋಟೋ ಕಳಿಸಿಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.